ಅಶ್ವಿನ್ ಭಾई HYC ಹೆಸರುಘಟ್ಟ ಚಾಯ್ಸ್ ಕೋಟ್ ಈಗಾಗಲೇ ಸಿಂಗರ್ಸ್ ಅವರು ಮೈದಾನಕ್ಕೆ ಆಗಮಿಸಿದ್ದಾರೆ. ಸಿಂಗರ್ಸ್ ಅವರು Next match, Coastal Maharashtra versus ACM Hindwand. Next match, Coastal Maharashtra versus SVM Hindwand. Both of you captain, please get ready. This is first call for you. ಎರಡು ತಂಡದ ನಾಯಕರೇ ಸಿದ್ಧತೆಗಳಲ್ಲಿ ಇದು ಮೊದಲನೇ ಕರೆ. ಯಾರು ಬಂದಾಗ ಅವನ್ನೇ ಕರಿ ಹೇಳ ಬೈ ಹೇಳ ಎಸ್ ಈಗಾಗಲೇ ಪಂದ್ಯ ಆರಂಭದಲ್ಲಿ ಎರಡು ತಂಡದಲ್ಲಿ ಪ್ರೊ ಕಬಡ್ಡಿಯ ತಾರೆಗಳನ್ನು ಒಳಗೊಂಡಂತ ಬಲಾಢ್ಯ ತಂಡಗಳ ಮೈದಾನದ ಮಧ್ಯದಲ್ಲಿ ನಿಮಗೇನು ಹಾಡಬೇಕಾಯ್ದ ದಾಳಿ ಭಾಗದಲ್ಲಿ ವಿಶ್ವರಾಜ ಬ್ಯಾಂಕ್ ಆಫ್ ಬರೋಡಾ ತಂಡದ ವೇಗದ ದಾಳಿಗಾರ ಅಂಕಣದಲ್ಲಿ ನವಿಲ್ ಬರ್ತಿದ್ದಾನೆ. ಇಲ್ಲಿ ಮತ್ತೊಮ್ಮೆ ಹೆಸರುಘಟ್ಟ ತಂಡದ ಆಟಗಾರ ಇನ್ 7 ನಲ್ಲಿ 2 ಜನ ಪ್ರೊ ಕಬಡ್ಡಿಯ ತಾರೆಗಳು ಕಾಣಿಸ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸಚಿನ್ ಸುವರ್ಣ, ಇನ್ ಜಾಗದಲ್ಲಿ ರತನ್ ಅವರು ಕಾಣಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ವಿಶ್ರಾಂತ ಪಡೀತಾ ಇದ್ದಾರೆ. ಸರ್ ರೂಮ್ ಕೇಳಿದೆ ದಯವಿಟ್ಟು ಅಲ್ಲಿ ಗೇಟ್ ನಲ್ಲಿ ಯಾರು ನಿಲ್ಬೇಡ್ರಿ. ದಯವಿಟ್ಟು ಈ ಕಡೆ ಬನ್ನಿ, ಮ್ಯಾಲ್ ಬನ್ನಿ ಈ ಕಡೆ. ಇಟುವಾಡೆ ದಾಳಿಯಲ್ಲಿ ವಿಶ್ವರಾಜ ವೇಗದ ದಾಳಿಗಾರ ಬಲಿಷ್ಠವಾದಂತಹ ಟ್ಯಾಕಲ್ ಇತ್ತು. ಅದರ ಬ್ಯಾಂಕ್ ಆಫ್ ಬರೋಡಾ ತಂಡದ ಹಿರಿಯ ಆಟಗಾರರು, ಕರ್ನಾಟಕದ ಕೂಲ್ ಕ್ಯಾಪ್ಟನ್ ಎಂದು ಖ್ಯಾತಿ ಪಡೆದಿರುವಂತಹ ಪ್ರಶಾಂತ್ ಕುಮಾರ್ ರೈ ಅವರು ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಹಾಗೆಯೇ ಅಂತಾರಾಷ್ಟ್ರೀಯ ಆಟಗಾರರಾಗಿರುವಂತಹ ಸುಖೇಶ್ ಹೆಗಡೆರ್ ಅವರು ಕೂಡ ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ತರಬೇತುದಾರರಾಗಿ ಕೀರ್ತಿ ಗೌಡ ಸರ್ ಅವರು. ಮತ್ತೊಬ್ಬ ಪ್ರೊ ಕಬಡ್ಡಿಯ ತಾರೆ ಅರುಣ್, ಸೀಸನ್ 7ರಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡದ ಪರವಾಗಿ ಆಡಿದಂತಹ ಆಟಗಾರ ಅರುಣ್ ಅವರ ದಾಳಿ. ಸಾಕಷ್ಟು 20ಕ್ಕಿಂತ ಅಧಿಕ ಹೆಚ್ಚು ಪ್ರೊ ಕಬಡ್ಡಿಯ ತಾರೆಗಳು ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ, RW ಬೆಂಗಳೂರು ತಂಡದಲ್ಲಿ
ಮಹಾರಾಷ್ಟ್ರ ಪೋಸ್ಟಲ್ ತಂಡದಲ್ಲಿ ಕೂಡ ಪ್ರೊ ಕಬಡ್ಡಿಯ ತಾರೆಗಳು ಸೌರವ್ ಪಾಟೀಲ್, ಸಚಿನ್ ಶಿಂಗಾಡೆ, ಭೋಜನೆ ಅವರು ಕೂಡ 3 ಜನ ಪ್ರೊ ಕಬಡ್ಡಿಯ ತಾರೆಗಳನ್ನು ಒಳಗೊಂಡಂತ ಮಹಾರಾಷ್ಟ್ರ ಪೋಸ್ಟಲ್ ತಂಡ ಕೂಡ ತೆಗ್ಗಿ ಕಬಡ್ಡಿ ವೈಭವದಲ್ಲಿ ಭಾಗಿಯಾಗ್ತಾ ಇದೆ. ಹಾಗೆಯೇ ಸಿಯಾಸೆ ಪಾನಿಪತ್ ತಂಡದಲ್ಲಿ ಕೂಡ ಭಾರತಕ್ಕಾಗಿ ಆಡಿದಂತ ಅಂತಾರಾಷ್ಟ್ರೀಯ ಆಟಗಾರ ಸುರೇಂದ್ರ ನಾಡಾ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರೊಂದಿಗೆ ಆಟಗಾರರಾಗಿ 3 ಜನ ಪ್ರೊ ಕಬಡ್ಡಿ ಆಟಗಾರರು ಆ ಒಂದು ಪಂದ್ಯಾಟದಲ್ಲಿ. ನಾಲ್ಕು 3ರಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ವಿಶ್ವರಾಜ ವೇಗದ ದಾಳಿಗಾರ ಕಾದು ನಡುವೆ ನಿರೀಕ್ಷೆ ಇದೆ. ವಿಶ್ವರಾಜನ ಬಂಧನ. Do or die. The third right, decide right. 4-4 ಸಮಬಲದ ಹೋರಾಟ. ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ರೈಟ್ ಔಟ್. ಮರಳ ದಾಳಿ ಭಾಗದಲ್ಲಿ ಸಾಕಷ್ಟು ಬಾರಿ ಮುಖಾಮುಖಿಯಾದಂತಹ ಆಟಗಾರರು. ಮತ್ತೊಮ್ಮೆ ಅರುಣ್ ಅವರು ಬ್ಯಾಂಕ್ ಆಫ್ ಬರೋಡಾ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಆರು 4ರಲ್ಲಿ ಪಂದ್ಯ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಐದು ಜನ ಆಟಗಾರರು ಬೋನಸ್ ಲೈನ್ ಆಫ್ ಇದೆ. ಮತ್ತೊಮ್ಮೆ ಅರುಣ್ ಅವರ ದಾಳಿ. ಆರು 5ರಲ್ಲಿ ಪಂದ್ಯ. ಒಂದೇ ಒಂದು ಅಂಕದ ಅಂತರ ಇದೆ. ಮತ್ತೊಮ್ಮೆ ಮಾರ್ಲಾ ಬ್ಯಾಂಕ್ ಆಫ್ ಬರೋಡಾ ತಂಡದ ವೇಗದ ದಾಳಿಗಾರ ಅಂಗದಲ್ಲಿ. ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ರೈಟ್ ಔಟ್. ಆರು ಸಮಬಲದ ಹೋರಾಟ. ಮತ್ತೊಮ್ಮೆ ಹೆಸರುಘಟ್ಟ ತಂಡದ ಆಟಗಾರ. ಸೀಸನ್ 9ರಲ್ಲಿ ಯುಪಿ ಯೋಧಾ ತಂಡ ಪ್ರತಿನಿಧಿಸಿದ ಪ್ರೊ ಕಬಡ್ಡಿಯ ತಾರ ಕರ್ನಾಟಕದ ರತನ್ ಅವರ ದಾಳಿ.
ಹೆಸರುಘಟ್ಟ ಎಲ್ಲ ಸಿಗಿರು ಅಮ್ಮಲ್ರಪ್ಪ ಈ ಒಂದು ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ರಸಮಂಜರಿ ಕಾರ್ಯಕ್ರಮನ ನೀಡಲಿಕ್ಕೆ ಡೋಡ ಗೊಮ್ಮಟ ನಗರಿಯ ಕಂಚಿನ ಕನ್ನಡ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರು ಹಾಗೆಯೇ ಈರಣ್ಣ ಜಮಖಂಡಿರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆರಾಧ್ಯ ಮೆಲೋಡಿ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ರಸಮಂಜರಿ ಕಾರ್ಯಕ್ರಮ ಶೀಘ್ರದಲ್ಲಿ ಆರಂಭಗೊಳ್ಳಲಿದೆ. ಹಾಡ ಬೇಕಾ ಬೇಡ? ಬೇಕೇನ್ ಬೇಡ್ರಿ? ಹಾಡ ಬೇಡ ಬೇಕು. ಅಲ್ಲ, ಅವ್ರಿಗೆ ಮತ್ತೊಂದು ಹೇಳಿದಾರ, ಯಾವುದೋ ಜನಪದ ಗೀತೆ ಬರೋದಿಲ್ಲ ಅಂತ, ಎಲ್ಲ ಭಕ್ತಿ ಗೀತೆ ಆಡ್ತಾರಂತ. ಭಕ್ತಿ ಗೀತೆ ಕೇಳ್ತೀರಿ? ಇಲ್ಲ. ಆಫೀಷಿಯಲ್ ಟೈಮ್ ಔಟ್. ಕಾರ್ಯಕರ್ತರ ಫಸ್ಟ್ ಏಡ್ ಕಿಟ್ ತಗೊಂಡು ಬನ್ನಿ. ಸೋಮವಾರ ಸ್ಪ್ರೇ ಬೇಕು. ಈ ಒಂದು ಪಂದ್ಯಾವಳಿಯನ್ನ ವೀಕ್ಷಿಸಲು ಹಾಗೂ ರಸಮಂಜರಿ ಕಾರ್ಯಕ್ರಮ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಲ್ಲು ಕೂಡಿಗೆ ಅವರು, ಪೊಲೀಸ್ ಇಲಾಖೆ ಮುಡೋಳ್, ಅದರ ಜೊತೆಗೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮು ಕುರ್ಕಿ ಅವರು ರಸಮಂಜರಿಯ ಕಾರ್ಯಕ್ರಮ 2 ದಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ಸರ್, ಮಲ್ಲೋನ ಏನ್ ಕಡಕಾಗಿ ಬಂದಾರಲ್ರಿ? ನೋಡ್ರಿ, ಮಲ್ಲೋನ ಏನ್ ಕಡಕಾಗಿ ಬಂದಾರ್ರಿ? ಮಲ್ಲಣ್ಣವರು ಬಹಳ ಈಗ ಅದಕ್ಕಾಗೆ ಬಂದಿದ್ದಾರೆ, ನಿನ್ನೆಯಿಂದ ಇಲ್ಲ, ಇನ್ನು ಮೇಲೆ ಅವರು ಅವ್ರಿಗೊಂದು ಪೇಟ ಕೊಡ್ಬೇಕ್ರಿ. ಪೇಟ ಒಂದಿಲ್ಲ, ನಾವು ಹೆಂಗ್ ಮಾಡೋದು? ತರಲೇಬೇಕು ಸರ್. ಅವರು 7-7 ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಆ ಒಂದು ಗೇಟ್ನಲ್ಲಿ ನಿಂತಿರ್ತಕ್ಕಂಥವ್ರು, ಇಲ್ಲಿ ಗ್ಯಾಲರಿ ವ್ಯವಸ್ಥೆ ಇದೆ, ಬನ್ನಿ ಈ ಕಡೆ ಒಳಗಡೆ. ಅಲ್ಲಿ ನಿಲ್ಬೇಡ್ರಿ ಯಾರು, ದಯವಿಟ್ಟು ಅಲ್ಲಿ ಅಣ್ಣಾರ ನೀವಲ್ಲಿ ಬರ್ರಿ, ಈ ಕಡೆ ಮ್ಯಾಗ ಬರ್ರಿ. ಅವ್ರ
ಫೋನ್ ಬರತ್ತೆ ರೆಕಾರ್ಡ್ ಮಾಡಕ್ಕೆ ಇದು ಆ್ಯಪ್ ಐತ್ರಿ ಕ್ಯಾಮ್ರಾ ಫೈ ಐತಿ ಹಾಂ Dodai. Third right, decide right. Dodai ದಾಳಿಯಲ್ಲಿ ಅರುಣ್ ಅವರ ದಾಳಿ. ಫಸ್ಟ್ ಟೈಮ್ ಔಟ್ ಬ್ಯಾಂಕ್ ಆಫ್ ಬರೋಡ ಅಂಕಣದಲ್ಲಿ ಸುನೀಲ್ ಹನುಮಂತಪ್ಪ ಅವರನ್ನ ತರ್ತಾ ಇದ್ದಾರೆ. 6 ಔಟ್ 11 ಇನ್ ಸೀಸನ್ 2ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಆಡಿದಂತ ಪ್ರೊ ಕಬಡ್ಡಿಯ ತಾರ. ಏ ಶಾಲಾ ಮಕ್ಕಳು ಮೇಲೆ ಹತ್ರ ನೀವು ಯಾಕೆ ಹೇಳ್ತೀರಿ ಸುತ್ತು ಮ್ಯಾಲ್ ಕುಂದ್ರಿ ಕುಂದ್ರಿಪ್ಪ Dodai. Bank of Baroda, third right, decide right. ಪಾಯಿಂಟ್ ಚೋಯ್ಸ್ ಹೆಸರುಗಟ್ಟ ಮತ್ತೊಮ್ಮೆ ಅರುಣ್ ಅವರ ದಾಳಿ 8-8 ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಮೇಲೆ ಮೇಲೆ ಈ ಕಡೆ ಗ್ಯಾಲರಿ ವ್ಯವಸ್ಥೆ ಇದೆ, ಈ ಕಡೆ ಪಶ್ಚಿಮಕ್ಕೆ ಬಾಲ್ ಮೇಲೆ ಹಾಕಿರ್ತಕ್ಕಂಥ ಗ್ಯಾಲರಿ ಖುಲ್ಲ ಇದೆ, ಅಲ್ಲಿ ಖುಲ್ಲ ಇದೆ, ಇನ್ನೂ ಸಾಕಷ್ಟು ಸ್ಥಳ ಅದ. ಸುಪಟಗಲಾನದ ಕಾದು ನಡುವೆ ನಿರೀಕ್ಷೆಯಲ್ಲಿ 9-8ರಲ್ಲಿ ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ ತಂಡ 3 ಜನ ಆಟಗಾರರ ಅಂಕದಲ್ಲಿ. ಹಾಫ್ ಟೈಮ್ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಬರ 9-8 HYC ಹೆಸರುಘಟ್ಟ ಪರವಾಗಿ 9-8 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. Second call, Coastal Maharashtra versus SVM Honogund. Both the team captain, please get ready. This is second call for you. ಹಾಗೆಯೇ ಈ ಒಂದು ಮೈದಾನವನ್ನು ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೆ ಲೈಟದ ಒಂದು ವ್ಯವಸ್ಥೆಯನ್ನು ನಮ್ಮ ಬೆಂಗಳೂರು ಪ್ರೋ ಕಬಡ್ಡಿಯಲ್ಲಿ ಮಾಡ್ತಕ್ಕಂಥ ಲೈಟ್ ಒಂದು ವ್ಯವಸ್ಥೆಯನ್ನು ಕೂಡ ಈ ಚಿಗಿ ಗ್ರಾಮದ ಹಿರಿಯರು ಯುವಕರು ಎಲ್ಲರೂ ಕೂಡಿಕೊಂಡು ಮಾಡಿದಂಥ ಈ ವೇದಿಕೆ ಅನ್ನೋದು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಮೈದಾನ ಅಂತ ಹೇಳ್ಬೋದು. ಇವತ್ತು ಆತ್ಮೀಯರು ಸಾಯಂಕಾಲ 6ರಿಂದ ಲೈಟ್ಗಳನ್ನು ನೀವು ನೋಡಿದರೆ ಇವತ್ತು ಪ್ರೋ ಕಬಡ್ಡಿಯಲ್ಲಿ ಬಂದು ನೋಡಿದ ಹಾಗೆ ಇವತ್ತು ನಮ್ಮ ತೆಗಿ ಗ್ರಾಮದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಸರ್. ಹಾಗೇನೆ ನಮ್ಮ ಈ ಒಂದು ವಿದ್ಯಾರ್ಥಿ ಆರಂಭ ಸುಪರ್ಗಲ ಸ್ಟ್ಯಾಂಡ್ ತೆಗೆದಿರಿ.
ಮತ್ತೊಮ್ಮೆ ಡಿಫೆನ್ಸ್ ಭಾಗದ ಆಟಗಾರ ಸಚಿನ್ ಸುವರ್ಣ ಪ್ರೊ ಕಬಡ್ಡಿಯ ತಾರ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ಲಘು ವಿಶ್ರಾಂತಿ ನಂತರ ವಿಜುವಲ್ ಪ್ರೊಡಕ್ಷನ್ ಬೆಂಗಳೂರು ಮಾಲೀಕರಂತ ಅಭಿಷೇಕ್ ಗೌಡ ಅವರು ಮತ್ತೆ ತಮ್ಮ ಆಸನವನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ. Third right, decide right. Madu ಇಲ್ಲವೇ ಮಾಡಿ ಸುಪಟಕಲ ಮಿಸ್ಟೇಕ್ ಆಗ್ತಾ ಇದ್ದಲ್ಲಿ ಸಚಿನ್ ಸುವರ್ಣ ಅವರು ಅವಸರ ಪಡ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಟ್ ಆಗ್ತಾ ಇದ್ದಲ್ಲಿ ಟೈಮ್ ಔಟ್ ಬಳಸ್ತಾ ಇದ್ದಾರೆ. 5 ಔಟ್ 4 8. ಕರ್ನಾಟಕದ ಗೋಲ್ ಕ್ಯಾಪ್ಟನ್ ಪುತ್ತೂರಿನ ಮುತ್ತು ಪ್ರಶಾಂತ್ ಕುಮಾರ್ ರೈ ಅವರನ್ನ ಅಂಗಡದ ಬಲಭಾಗದಲ್ಲಿ ತರ್ತಾ ಇದ್ದಾರೆ. ಪ್ರೊ ಕಬಡ್ಡಿಯ ತಾರ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ನೇರವಾಗಿ ದಾಳಿ ಬಾಕ್ಸ್ ಮುಂದಾಗ್ತಾ ಇದ್ದಾರೆ. ಒಂದ್ಸಲ ಜೋರ್ ಚಪ್ಪಾಳೆ ಬರಲಿ. ಡೋಡಾಯ್ ಥರ್ಡ್ ರೈಟ್ ಡಿಸೈಡ್ ರೈಟ್. ಅದಕ್ಕೆ ಅವರನ್ನ ಕರ್ನಾಟಕದ ಕೂಲ್ ಕ್ಯಾಪ್ಟನ್ ಅಂತ ಕರೆಯೋದು. ಬೋನಸ್ ಜೊತೆಗೆ ಒಂದು ಅಂಕದ ಸಂಪಾದನೆ. Second time out. No more time out. Second time out. Bank of Baroda, Bangalore captain or coach, no more of a time out. Second time out is closed. ಸುಪಟಕಲಾನದ ಮತ್ತೊಮ್ಮೆ ಅರುಣ್ ಕುಮಾರ್ 10-10 ದಾಳಿ. ಸಮಬಲದ ಹೋರಾಟದಲ್ಲಿ ಪಂದ್ಯ ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ಕಾದು ನಡುವೆ ನಿರೀಕ್ಷೆಯಲ್ಲಿ ಕಾತರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಇಲ್ಲಿ ಮತ್ತೊಮ್ಮೆ ಪ್ರಶಾಂತ್ ಕುಮಾರ್ ರೈ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ. ಬೋನಸ್ ಜೊತೆಗೆ 2 ಅಂಕ. ಸೂಪರ್ ರೈಡ್ ಆಗ್ತಾ ಇದೆ. ತನ್ನ ತಂಡಕ್ಕೆ ಆಸರೆ ಆಗ್ತಾ ಇದ್ರೆ ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆಗ್ತಾರೆ. ಪಂದ್ಯದ ಗತಿಯನ್ನೇ ಬದಲಾಯಿಸ್ತಾ ಇದ್ದಾರೆ. 13-11 ಪಂದ್ಯ. 13-11 in favor of Bank of Baroda, Bangalore. (14-11) in favor of Bank of Baroda, Bangalore. ಪಂದ್ಯದ ಗತಿಯನ್ನೇ ಬದಲಾಯಿಸಿದಂತ ಆಟಗಾರರು ಆಗಾಗ ತಂಡಕ್ಕೆ ಆಸರೆಯಾದಂತ ಆಟಗಾರ ಈ ಬಾರಿ ಪ್ರಶಾಂತ್ ರೈ ಅವರ ಬಂಧನ. ಇಲ್ಲಿ ಮತ್ತೊಮ್ಮೆ ರತನ್ ಬ್ಯಾಂಕ್ ಆಫ್ ಬರೋಡಾ ತಂಡದ ಯುವ ನಾಯಕ. ಥರ್ಡ್ ರೈಟ್ ಡಿಸೈಡ್ ರೈಟ್. HYC ಹೆಸರಿನ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ದಾಳಿದೆ
ಅದ್ಭುತವಾದಂತಹ ಪ್ರಯತ್ನ. Repetition final is plus argument. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಆಟಗಾರರು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿ ಆಟವನ್ನು ಆಡಬೇಕು. ಮತ್ತೊಮ್ಮೆ ವಿಶ್ವರಾಜ ಹಲೋ ಹಲೋ third right, beside right. ಆಡ ದಾಳಿಯಲ್ಲಿ ವಿಶ್ವರಾಜ ಇಂದಿನ ವೇಗದ ದಾಳಿಗಾರ ಕಾದು ನೀಡುವ ನಿರೀಕ್ಷೆ ಇದೆ. ವಿಶ್ವರಾಜನ ದಾಳಿ. ರೈಡರ್ ಇಸ್ ಔಟ್. ಪಾಯಿಂಟ್ ಟು HYC ಹೆಸರುಘಟ್ಟ. ಇಲ್ಲಿ ಮತ್ತೊಮ್ಮೆ ಅರುಣ್. ಹದಿನೈದು 13ರಲ್ಲಿ ಪಂದ್ಯ. ಮತ್ತೊಮ್ಮೆ ರತನಮ್ಮನ ದಾಳಿ. ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಥರ್ಡ್ ರೈಟ್, ಡಿಸೈಡ್ ರೈಟ್. ಬಿಡುವಿಲ್ಲದೆ ನಿರಂತರವಾಗಿ ತಮ್ಮ ತಂಡವನ್ನ ಏನಾದ್ರೂ ಮಾಡಿ ಗೆಲ್ಲಿಸಲೇಬೇಕಾದಂತ ಪಣತೊಟ್ಟಿರುವಂತ ಅರುಣ್ ಅವರ ದಾಳಿ ಮತ್ತೊಮ್ಮೆ. Raids out, point to Bank of Baroda, Bangalore. AYSC ಅಮರಾವತಿ. AYSC ಅಮರಾವತಿ. YSC ಅಮರಾವತಿ. ಅಮರಾವತಿ ಹುಣಗೊಂದು. ಬ್ಯಾಂಕ್ ಆಫ್ ಬರೋಡಾ ತನಗೆ ಮಾಡು ಇಲ್ಲವೇ ಮಡಿ. 17-13ರಲ್ಲಿ ಪಂದ್ಯ ಇದೆ. ರಲ್ಲಿ ಪಂದ್ಯ ಸಾಗ್ತಾ ಇದೆ. HYC.
ನಿಧಾನಗತಿಯಲ್ಲಿ ಪಂದ್ಯ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ HYC ಹೆಸರುಘಟ್ಟ ತಂಡದ ಆಟಗಾರರು. ದಯವಿಟ್ಟು ಈ ಕಡೆಗೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತಂತವರೆಲ್ಲ ಗ್ಯಾಲರಿ ಮೇಲೆ ಬನ್ನಿ ಆದ್ಮೇಲೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ HYC. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ HYC ಹೆಸರುಘಟ್ಟ. Last one, 5 minutes go. ಕೊನೆ 5 ನಿಮಿಷ. Both team captains remain 5 minutes play. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ತಂಡದ ಗತಿಯನ್ನೇ ಬದಲಾಯಿಸಿದಂತ ಬಲಿಷ್ಠ ದಾಳಿಗರ ಹಂತದಲ್ಲಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಡ್ತಾ ಇದ್ದಾರೆ. ಆಟ್ ಔಟ್ ಪಾಯಿಂಟ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಲಾಸ್ಟ್ 4 minutes ಗೋ. ಕೊನೆ 4 ನಿಮಿಷ. ಅಯ್ಯೋ ದಯವಿಟ್ಟು ಅಲ್ಲಿ ಅಲ್ಲಪ್ಪ ಅವ್ರನ್ನೆಲ್ಲ ಮೇಲೆ ಕೃಷಿ ಮಾಡ್ಕೊ ಬೇಗ ಸಮಾಧಾನದ ಗೊತ್ತಾಗಬೇಕು. ಮತ್ತೆ ಕುಲಸರ್ ಅವರು ವೇದಿಕೆ ಮೇಲೆ ಬರಬೇಕು. ಮೇಲೆ ವೇದಿಕೆ ಮೇಲೆ ಎಲ್ಲರೂ ಇವನ್ನ ಕಳ್ಸಣ್ಣವ್ರು ಎಲ್ಲರೂ ಹತ್ತಿಸ್ತಮ್ಮ ಒಂದಿಟ್ಟೆ ಸಂಶಯ ಸಾಹೇಬ್ರ ಸ್ವಲ್ಪ ಅವ್ರ ಮ್ಯಾಗ ಈ ಕಡೆ ಮುಂದೆ ಕಳ್ಸಿ, ಈ ಕಡೆ ಗ್ಯಾಲರಿ ವ್ಯವಸ್ಥೆ ಬರ್ರಿ. ಲಾಸ್ಟ್ 3 minutes ಗೋ. ತೆಗಿಯೋರು ಯಾರಿದ್ದವ್ರು ಈ ಕಡೆ ಕಳಿಸ್ರಿ ಅವ್ರನ್ನ. ಸ್ವಲ್ಪ ಗ್ಯಾಲರಿ ಅದ ಈ ಕಡೆ, ಇದು ಸ್ಥಳದ ಅವಕಾಶ ರಗಡದ, ಇನ್ನೂ ಅಲ್ಲೇ ಅದ. ಔಷಧ ಕಟ್ಕೊಂಡು ಬಂದವ್ರು ಹಂಗೆ ನಿಲ್ಲಂಗೆ ಕಾಣ್ತಾರೆ ಬಹುಶಃ. ಯಾಕೆ ಬರ್ರಿ ಈ ಕಡೆ. ದಯವಿಟ್ಟು ಈ ಒಂದು ಲಾಸ್ಟ್ 2 minutes ಗೋ. ಕೊನೆ 2 ನಿಮಿಷ. Third drive. Third drive is our drive. सिंगल टैकल ಬರ್ತಾ ಇದೆ ಆಧುನಿಕ ಭಾರತ ಟ್ಯಾಕಲ್. ಲಾಸ್ಟ್ ಮಿನಿಟ್ 26-16.
26-16 ಪಂದ್ಯ. ಏ ಸತ್ಯ ಸಚಿನ್ ಎಲ್ಲಿ ನೋಡತ್ತಿ ಬಂದ್ ಮಾಡೋಣ. Match is over, win by Bank of Baroda, Bangalore. Last and final call. Postal Maharashtra versus SVM Hunugund. Both the team captain, please bring your team on court. ರೆಸ್ಟಿಗೆ ಯಾವ ಕಡೆ ಹೋಗೋದು Postal Maharashtra versus